ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಅನುಭವಗೋಷ್ಠಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಈ ಅನುಭವಗೋಷ್ಠಿ ಕಾರ್ಯಕ್ರಮದಲ್ಲಿ ನಾವು ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಬಂದಿದ್ದೀವಿ. ಅನುಭವಗೋಷ್ಠಿ ಅನ್ನೋ ಹೆಸರು ನೆನಪಾದ ತಕ್ಷಣ ನಮಗೆ ಬಸವಣ್ಣನವರ ಅನುಭವ ಮಂಟಪ ನೆನಪಿಗೆ ಬರುತ್ತೆ. ಯಾವ ರೀತಿ ಅನುಭವ ಮಂಟಪದಲ್ಲಿ ಒಂದು ಉತ್ತಮ ಚರ್ಚೆ ಮೂಲಕ ಆರೋಗ್ಯಕರ ಸಮಾಜ ನಿರ್ಮಾಣ ಮಾಡುವಲ್ಲಿ ಒಂದು ಕಾಯಕ ನಡೀತಾ ಇತ್ತು. ಅದೇ ಒಂದು ಕಲ್ಪನೆಯ ಆಧಾರದ ಮೇಲೆ ಇಲ್ಲಿ ನಾವು ಅನುಭವಗೋಷ್ಠಿ ಕಾರ್ಯಕ್ರಮದಲ್ಲಿ ಒಂದೊಂದು ವಿಚಾರವನ್ನು ತೆಗೆದುಕೊಂಡು ಚರ್ಚೆ ಮಾಡಲಾಗ್ತದೆ. ಇವತ್ತಿನ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ಮಕ್ಕಳ ಶಿಕ್ಷಣದಲ್ಲಿ ಶಿಕ್ಷಕರ ಪಾತ್ರ ಹೆಚ್ಚು, ಪೋಷಕರ ಪಾತ್ರ ಹೆಚ್ಚು ಅಂತಕ್ಕಂಥದ್ದು. ಹಾಗಿದ್ರೆ ಯಾರು ಮಕ್ಕಳ ಶಿಕ್ಷಣದಲ್ಲಿ ಪೋಷಕರು ಹೆಚ್ಚು ಪಾತ್ರ ವಹಿಸಬೇಕು, ಮಕ್ಕಳು ಹೆಚ್ಚು ಪಾತ್ರ ವಹಿಸಬೇಕು, ಈ ವಿಷಯದ ಬಗ್ಗೆ ಮಾತಾಡಲಿಕ್ಕೆ 4 ಜನ ಅತಿಥಿಗಳು ಬಂದಿದ್ದಾರೆ. ಬನ್ನಿ ಅವರನ್ನ ಪರಿಚಯ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಈ ಪೋಷಕರ ಪಾತ್ರ ಹೆಚ್ಚು ಅನ್ನೋ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಕೊಟ್ರೇಶ್ ಉಪ್ಪಾರರು ಬಂದಿದ್ದಾರೆ. ಕೇಂದ್ರ ಕನ್ನಡ ಸಾಹಿತ್ಯ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದಾರೆ, ಹಾಸನದಿಂದ ಬಂದಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಮಕ್ಕಳ ಶಿಕ್ಷಣದಲ್ಲಿ ಪೋಷಕರ ಪಾತ್ರನೇ ಹೆಚ್ಚು ಅನ್ನೋ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಲತಾಮಣಿ ತುರುವೇಕೆರೆ, ಶಿಕ್ಷಕಿ ಮತ್ತು ಕವಯಿತ್ರಿ, ತುರುವೇಕೆರೆಯಿಂದ ಬಂದಿದ್ದಾರೆ. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಮಕ್ಕಳ ಶಿಕ್ಷಣದಲ್ಲಿ ಪಾತ್ರ ಶಿಕ್ಷಕರದ್ದೇ ಹೆಚ್ಚು ಅನ್ನೋ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ಆರ್ ಸತೀಶ್ ಅವರು, ಪ್ರಾಂಶುಪಾಲರು, ಕಾಗದ ನಗರ ಪ್ರೌಢಶಾಲೆ, ಭದ್ರಾವತಿಯಿಂದ ಬಂದಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಶರಣಾರ್ಥಿ. ಶಿಕ್ಷಕರ ಪಾತ್ರನೇ ಹೆಚ್ಚು ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಮುಂದೆ ಜಯಮ್ಮ ಮತ್ತಿಹಳ್ಳಿ, ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯ ತಾಲೂಕು ಅಧ್ಯಕ್ಷರು, ಹಗರಿಬೊಮ್ಮನಹಳ್ಳಿ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಈ ಮಕ್ಕಳ ಶಿಕ್ಷಣದಲ್ಲಿ ಶಿಕ್ಷಕರ ಪಾತ್ರ ಹೆಚ್ಚು ಅಥವಾ ಪೋಷಕರ ಪಾತ್ರ ಹೆಚ್ಚು ಅನ್ನೋದ್ರ ಬಗ್ಗೆ ಸಾಕಷ್ಟು ಜಿಜ್ಞಾಸೆ, ಚರ್ಚೆಗಳು ನಡೀತಾ ಇದೆ. ಯಾಕಂದ್ರೆ ಕೆಲವು ಕಡೆ ನೀವು ನೋಡಿರ್ಬೋದು, ಅನಕ್ಷರಸ್ಥ ತಂದೆ ತಾಯಿಗಳು ಏನು ಮಾಡ್ತಾರೆ, ಮಕ್ಕಳ ಶಿಕ್ಷಣದಲ್ಲಿ ಶಿಕ್ಷಕರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಬಿಟ್ಟು ಶಿಕ್ಷಕರ ಪಾತ್ರನೇ ಹೆಚ್ಚು ಅಂತಕ್ಕಂಥ ಸಂದರ್ಭಗಳು ಕೂಡ ಬರುತ್ತೆ. ತುಂಬ ಕಲಿತಿರ್ತಕ್ಕಂಥ ಕೆಲವು ಪೋಷಕರು ಏನು ಮಾಡ್ತಾರೆ, ಅವರು ಶಿಕ್ಷಕರ ಮೇಲೆ ಜಾಸ್ತಿ ಅವಲಂಬನೆ ಆಗದೆ ತಮ್ಮ ಮಕ್ಕಳಿಗೆ ಯಾವ ರೀತಿಯಾಗಿ ಮಾರ್ಗದರ್ಶನ ತೋರಿಸ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಅವರು ಚರ್ಚೆ ಮಾಡಿಬಿಟ್ಟು ಇಲ್ಲಿ ಪೋಷಕರ ಪಾತ್ರನೇ ಹೆಚ್ಚು ಅನ್ನೋದನ್ನು ಈ ನಮ್ಮ ಸಮಾಜಕ್ಕೆ ತೋರಿಸ್ತಾ ಇದ್ದಾರೆ. ಒಂದು ಸರ್ವಜ್ಞನ ವಚನವನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು. ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರುವು, ಬಿದ್ದಿರಲು ಬಂದು ನೋಡದ ತಾಯಿ, ಶುದ್ಧ ವೈರಿಗಳಕ್ಕೂ ಸರ್ವಜ್ಞ ಅಂತ. ಅಂದರೆ ವಿದ್ಯೆ ಕಲಿಸಬೇಕು, ತಾಯಿನೂ ಕೂಡ ನೋಡ್ಕೋಬೇಕು, ಗುರುವು ಕೂಡ ಇರಬೇಕು. ಈ 3 ಜನರ ಪಾತ್ರವನ್ನ ಸರ್ವಜ್ಞರು ತುಂಬಾ ಚೆನ್ನಾಗಿ ಬಣ್ಣಿಸ್ತಾ ಹೋಗ್ತಾರೆ. ನೋಡೋಣ. ಹಾಗಿದ್ರೆ ಈಗ ನಮ್ಮ ಒಂದು ಅತಿಥಿಗಳ ಮೂಲಕ ನಾನು ಇದನ್ನ ಯಾರ ಪಾತ್ರ ಹೆಚ್ಚು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಈ ಪೋಷಕರ ಪಾತ್ರನೇ ಹೆಚ್ಚು ಅನ್ನೋದ್ರ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿರುವ ಕೊಟ್ರೇಶ್ ಉಪ್ಪಾರ್ ಅವ್ರನ್ನ ಮಾತಾಡ್ತೀರಿ. ಸರ್, ಪೋಷಕರ ಪಾತ್ರನೇ ಹೆಚ್ಚು ಅನ್ನೋದನ್ನ ನೀವು ಹೇಗೆ ಹೇಳ್ತೀರಾ? ಹೆಚ್ಚು ಅನ್ನೋದಕ್ಕಿಂತನೂ ಅದು ಸತ್ಯ. ಪೋಷಕರ ಪಾತ್ರ, ನೀವು ಈ ಒಂದು ವಚನವನ್ನು ಉಲ್ಲೇಖಿಸಿದರೆ ಸರ್, ಒಂದು ವಿದ್ಯೆ ಕಲಿಸದ ತಂದೆ. ವಿದ್ಯೆ ಅಂತಂತಂದ್ರೆ ಶಿಕ್ಷಣ. ಅಲ್ಲಿ ಶಿಕ್ಷಣ ಅಂದರೆ ಔಪಚಾರಿಕ ಶಿಕ್ಷಣ ಮಾತ್ರ ಅಲ್ಲ, ಇಡೀ ಬದುಕಿನ ಪ್ರತಿಯೊಂದು ಸ್ತರದಲ್ಲಿ ಕಲಿತಕ್ಕಂಥದ್ದೇ ಶಿಕ್ಷಣ. ಒಂದು ಕಡೆ ಒಂದು ಮಾತಿದೆ, ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ತಾಯಿಯಿಂದನೇ ಮಗು ಕಲೀಲಿಕ್ಕೆ ಆರಂಭ ಆಗುತ್ತೆ. ಆ ಅಕ್ಷರದಿಂದ ಹಿಡಿದು ಅಪ್ಪ, ಅಮ್ಮ, ಬಂಧುಗಳನ್ನು ಗುರುತಿಸ್ತಕ್ಕಂಥದ್ದು ಶಿಕ್ಷಕರು ಕಲಿಸಲ್ಲ, ತಾಯಿ ಕಲಿಸ್ತಕ್ಕಂಥದ್ದು, ಪೋಷಕರು ಕಲಿಸ್ತಕ್ಕಂಥದ್ದು. ಅಲ್ಲಿಂದನೇ ಶಿಕ್ಷಣ ಆರಂಭ ಆಗಿದ್ದು. ಒಂದು ಪ್ರೌಢಾವಸ್ಥೆ ಬರುವಾಗಲೂ ಅವ್ರನ್ನ ನಾವು ಮದುವೆ ಮಾಡಿ ಕೊಡೋವರೆಗೂ, ಅವ್ರಿಗೊಂದು ಬದುಕನ್ನು ಕಟ್ಟಿಕೊಡೋವರೆಗೂ ಪೋಷಕರ ಜವಾಬ್ದಾರಿ ಬಹಳಷ್ಟು ಇದೆ. ಪ್ರತಿ ಹಂತದಲ್ಲಿಯೂ ಪೋಷಕರ ಜವಾಬ್ದಾರಿ ಇದೆ. ಈ ವಚನವನ್ನು ತಗೊಳ್ಳೋದಾದರೆ, ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರು, ಬಿದ್ದಿರಲು ಗುರುವನ್ನು ನಾವು ಎಲ್ಲಿ ಕಾಣ್ತೀವಿ? ಗುರು ಅಂತಂದ್ರೆ ಬರೀ ಶೈಕ್ಷಣಿಕವಾಗಿ ಗುರು ಅಂತ ಅಲ್ಲ, ಅಕ್ಕರ ಮಾತ್ರ ಕಲಿಸಿದಾತಂ ಗುರು ಅಂತ ಕರಿತೀವಿ. ಏನಾದರೂ ಒಂದು ಸಮಾಜದಲ್ಲಿ ಎಲ್ಲ ಕಡೆಯಿಂದ ನಾವು ಕಲಿಯುವುದಿದೆ. ಇಲ್ಲಿ ಶಿಕ್ಷಕನ ವಿದ್ಯೆ ಕಲಿಸದ ತಂದೆ, ನಾವು ವಿದ್ಯೆ ಎಂಬ ಪದವನ್ನು ಇಲ್ಲಿ ಸರ್ವಜ್ಞ ಬಳಸ್ತಾರೆ. ಆಮೇಲೆ ಬಿದ್ದಿರಲು ಬಂದು ನೋಡದ ತಾಯಿ, ಶುದ್ಧ ವೈರಿಗಳು ಸರ್ವಜ್ಞ. ಇಲ್ಲಿ ಪೋಷಕರ ಮಹತ್ವವನ್ನು ಸರ್ವಜ್ಞ ಈ ವಚನದಲ್ಲಿ ಹೇಳ್ತಾರೆ. ಹಂಗಾಗಿ ಬಾಲ್ಯದಿಂದ ಮಗು ಯಾವ್ಯಾವ ಸಂಬಂಧಗಳನ್ನು ಯಾವ್ಯಾವ ರೀತಿ ಅದು ಕರಿಬೇಕು, ಮತ್ತು ಯಾವ ರೀತಿ ಅದು ಬೆಳಿಬೇಕು. ಬಹುಮುಖ್ಯವಾಗಿ ಇಲ್ಲಿ ನಾವು ಶಾಲಾ ವಾತಾವರಣಕ್ಕೂ ಬಂದಾಗ, ಶಾಲೆಯಲ್ಲಿರ್ತಕ್ಕಂಥದ್ದು ಮಗು 6ರಿಂದ 7 ಗಂಟೆ, 6 ಗಂಟೆ ಕರೆಕ್ಟಾಗಿ ಶಾಲೆಯಲ್ಲಿರ್ತಕ್ಕಂಥದ್ದು. ಶಾಲೆಯಲ್ಲಿ ನಾವು ಏನೇ ಹೇಳಿಕೊಡ್ಲಿ, ಅದು ಮಗು ಹೋಗಿ ಮನೆಯಲ್ಲಿ ಮತ್ತೆ ಅಭ್ಯಾಸ ಮಾಡಲಿಲ್ಲ ಅಂತಂತಂದರೆ ಭಾಳ ಕಷ್ಟ ಆಗುತ್ತೆ. ಈಗ ನಾವೊಬ್ಬ ಶಿಕ್ಷಕರಾಗಿ ಯಾರ ಮನೆಯಲ್ಲಿ ಹೇಳ್ಕೊಡ್ತಾರೆ, ಅಟ್ಲೀಸ್ಟ್ ಮಗು ಇವತ್ತೇನು ಪಾಠ ಮಾಡಿದರು ನಿಮ್ಮೆಷ್ಟರು, ಏನನ್ನು ಕಲ್ತಿದೀಯಾ, ಬಾ ಇಲ್ಲಿ ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ,
ಇಷ್ಟನ್ನು ಗಮನಿಸಿದ್ರೆ ಸಾಕು ಆ ಮಗು ಫಾರ್ವರ್ಡ್ ಆಗುತ್ತೆ. ಏನಾದರೂ ತಂದೆ ತಾಯಿ ಕೇಳದೇ ಇದ್ದಾಗ, ಶಾಲಿದೆ ಮಾತ್ರ ಕಲ್ತಿದ್ದಾಗ ಆ ಮಗು ಡ್ರಾಬ್ಯಾಕ್ ಆಗುತ್ತೆ. ಮತ್ತು ಇಲ್ಲಿ ಶಿಕ್ಷಣ ತರಲಿ ಬರೀ ಪಠ್ಯಪುಸ್ತಕದ ಮಾತ್ರ ಹೇಳ್ತಾ ಇಲ್ಲ, ಮನೆಯಲ್ಲಿ ಒಂದು ಒಳ್ಳೆ ವಾತಾವರಣ ಇರಬೇಕು, ಆರೋಗ್ಯಕರವಾದಂಥ ವಾತಾವರಣ ಇರಬೇಕು. ಆರೋಗ್ಯಕರವಾದಂಥ ವಾತಾವರಣ ಇದ್ದರೆ ಮಾತ್ರ ಒಂದು ಮಗು ಪರಿಣಾಮಾತ್ಮಕವಾಗಿ ಕಲೀಲಿಕ್ಕೆ ಸಾಧ್ಯ, ಯಾವುದೇ ಒಂದು ಕಲಿಕಾಂಶವನ್ನು. ಇಲ್ಲಿ ಆ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕಾಗಿರೋದು ಪೋಷಕರ ಜವಾಬ್ದಾರಿ. ಈ ಮನೆಯಲ್ಲಿ ನಾವು ಪೋಷಕರೇ ನಾವು ಜಗಳ ಆಡ್ಕೊಂಬಿಟ್ಟು ಮಕ್ಕಳ ಮುಂದೆ ನಾವು ಅಸಭ್ಯವಾಗಿ ವರ್ತನೆ ಮಾಡಿದರೆ ಆ ಮಕ್ಕಳು ಕಲಿಕೆಗೆ ಅದು ಮಾರಕ ಆಗುತ್ತೆ. ಇಲ್ಲಿ ಪೋಷಕರ ಪಾತ್ರ ಬಹಳ, ಪ್ರತಿ ಹೆಜ್ಜೆಯಲ್ಲಿಯೂ ಪೋಷಕರ ಪಾತ್ರ ಅಗತ್ಯ ಇದೆ. ಮತ್ತು ಪ್ರೀತಿ ಮತ್ತು ನಿರ್ಭಯದ ವಾತಾವರಣವನ್ನು ನಾವು ಮನೆಯಲ್ಲಿ ಮೂಡಿಸ್ಬೇಕಾಗುತ್ತೆ. ಪೋಷಕರದು ಬಹಳ ಅಗತ್ಯವಾದಂಥದ್ದು. ಶಾಲೆಯಲ್ಲಿ ಯಾವ ರೀತಿ ಶಿಸ್ತಿರುತ್ತೋ, ಯಾವ ರೀತಿ ಕಲಿಸ್ತಾರೋ ಗೊತ್ತಿಲ್ಲ. ಮನೆಯಲ್ಲಿ ನಾವು ಒಂದು ಒಳ್ಳೆ ವಾತಾವರಣವನ್ನು, ಆ ಶಿಸ್ತು ಮತ್ತು ನಿರ್ಭಯವಾದಂಥ ವಾತಾವರಣವನ್ನು ನಾವು ಪೋಷಕರು ನಿರ್ಮಿಸಿದರೆ ಮಗು ಕಲೀಲಿಕ್ಕೆ ಒಂದು ದಾರಿ ಆಗುತ್ತೆ. ಅದೇ ರೀತಿ ಮತ್ತು ನಡೆನುಡಿ, ಪೋಷಕರ ನಡೆನುಡಿ ಇದು ಬಹಳ ಇಂಪಾರ್ಟೆಂಟ್. ಇದು ನಡೆನುಡಿ ಚೆನ್ನಾಗಿತ್ತು ಅಂತಂದರೆ ಮಗು ಸಹಜವಾಗಿ ಶಾಲೆಯಲ್ಲೂ ಒಳ್ಳೆಯ ಹೆಸರನ್ನು ತರುತ್ತೆ. ಮನೆಯಲ್ಲೇ ನಾವು ನಡೆನುಡಿ ಸರಿ ಇಲ್ಲ, ತಂದೆ ತಾಯಿ ವಾತಾವರಣ ಸರಿ ಇಲ್ಲ, ಪೋಷಕರ ವಾತಾವರಣ ಸರಿ ಇಲ್ಲ, ಶಾಲೆಯಲ್ಲಿ ನಾವು ಎಷ್ಟೇ ಅದಕ್ಕೆ ನೈತಿಕವಾದಂಥ ಮೌಲ್ಯಗಳನ್ನು ತುಂಬಿದರೂ ಆ ಮಗುವಿನ ತಲೆಗೆ ಹೋಗಲ್ಲ. ಹಂಗಾಗಿ ಪೋಷಕರ ಪಾತ್ರ ಮಹತ್ತರವಾಗಿದೆ. ಯಾವುದೋ ಒಂದು ಮಗು ಒಂದು ಶಿಲೆ ಮೂರ್ತಿಯಾಗಿ ಅರಳಬೇಕಾದ್ರೆ ಒಂದು ಶಿಲ್ಪಿಯ ಒಂದು ಚಮತ್ಕಾರಿಕೆ ಇರುತ್ತೆ. ಅದೇ ಇಲ್ಲಿ ಪೋಷಕರು ಅಷ್ಟೊಂದು ಬಹುದೊಡ್ಡ ಜವಾಬ್ದಾರಿ. ಅಲ್ಲಿ ಗೈಡ್, ಶಿಕ್ಷಕ ಅಂತಂದರೆ ಈಗೇನು ಅಂತಂದರೆ ಓನ್ಲಿ ಗೈಡ್, ಅದನ್ನು ನಾವು ಮಾರ್ಗದರ್ಶಕ ಅಷ್ಟೇ. ಪ್ರತಿಯೊಂದನ್ನು ಮಗುವಿನ ಆಗುಹೋಗುಗಳು, ಭೌತಿಕ ಇಲ್ಲಿಂದ ಹಿಡಿದು ಮಾನಸಿಕ ಶೈಕ್ಷಣಿಕ ಸವಲತ್ತುಗಳನ್ನು ಪೂರೈಸ್ತಕ್ಕಂಥದ್ದು ಪೋಷಕ. ಹಂಗಾಗಿ ಪೋಷಕರ ಮಹತ್ವ ಬಹಳ. ಈಗ ದೊಡ್ಡ ದೊಡ್ಡ ಕಾನ್ವೆಂಟ್ಗಳಲ್ಲಿ, ನಾವು ಬೆಂಗಳೂರಂಗೆ ದೊಡ್ಡ ದೊಡ್ಡ ನಗರಗಳ ಕಾನ್ವೆಂಟ್ಗಳಲ್ಲಿ ಅವಿದ್ಯಾವಂತರು ಮಕ್ಕಳನ್ನೇನಾದ್ರು ಸೇರ್ಸಕ್ಕೆ ಬಂದರೆ ಚರ್ಚ್ಗಳೇ ಇಲ್ಲ, ಅಡ್ಮಿಷನ್ನೇ ಕೊಡಲ್ಲ. ಯಾಕೆ? ಇಲ್ಲೇ ಗೊತ್ತಾಗ್ಬಿಡುತ್ತೆ ನಮ್ಮ ಪೋಷಕರ ಮಹತ್ವ ಏನು ಅಂತ. ಯಾರ ಮನೆಯಲ್ಲಿ ಗ್ರ್ಯಾಜುಯೇಟ್ ಇರ್ತಾರೆ ಅಂಥವ್ರಿಗೆ ಸೀಟ್ ಕೊಡ್ತಕ್ಕಂಥದ್ದು. ಇಲ್ಲಿ ನಮಗೆ ಗೊತ್ತಾಗುತ್ತೆ ಪೋಷಕರ ಪಾತ್ರ ಇಲ್ಲ ಅಂದರೆ ಎಲ್ಲ ಕಡೆಗೆ ಸೀಟ್ ಕೊಡ್ಬೋದಲ್ಲ ಎಲ್ಲ ಮಕ್ಕಳಿಗೂ. ಹಂಗಾಗಿ ಪೋಷಕರ ಪಾತ್ರ ಮಗುವಿನ ಒಂದು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಬಹಳ ಮಹತ್ತರವಾಗಿದೆ ಅಂತ ನನ್ನ ವಾದ. ಉತ್ತಮ ವಿಚಾರವನ್ನು ಹೇಳಿದ್ರಿ. ಒಂದು ಸರಿ ಅಬ್ದುಲ್ ಕಲಾಂರವರು 2009ರಲ್ಲಿ ಈರೋಡ್ನಲ್ಲಿ ಒಂದು ಪುಸ್ತಕ ಮೇಳದ ಉದ್ಘಾಟನೆ ಹೋದಾಗ ಅವರು ಒಂದು ಮಹತ್ವದಾಗಿರ್ತಕ್ಕಂಥ ಒಂದು ವಿಷಯವನ್ನು ಅಲ್ಲಿನ ನೆರೆದಿರ್ತಕ್ಕಂಥ ಪೋಷಕರು ಹೇಳ್ತಾರೆ. ಮಕ್ಕಳು ಯಾವಾಗಲೂ ನೋಡಿ ಕಲಿಯೋದು ಜಾಸ್ತಿ. ಅವ್ರ ತಂದೆ ತಾಯಿಗಳು ಏನು ಮಾಡ್ತಾರೆ, ಪುಸ್ತಕ ಓದೋ ಒಂದು ಅಭ್ಯಾಸ ಇದ್ದರೆ ಆ ಮಗು ಅದನ್ನು ನೋಡಿ ಕಲಿಯುತ್ತೆ. ಅಕ್ಕಪಕ್ಕದವರು, ಸ್ನೇಹಿತರು, ಯಾವ ಪುಸ್ತಕ ಓದಿದೆಯಾ, ನಮ್ಮ ತಂದೆ ಈ ಪುಸ್ತಕ ಓದ್ತಿದ್ಯಾ, ತಾಯಿ ಈ ಪುಸ್ತಕ, ಅದನ್ನು ನೋಡಿ ಕಲಿತಕ್ಕಂಥ ಒಂದು ಅಭ್ಯಾಸ ಜಾಸ್ತಿ ಇರೋದ್ರಿಂದ ಈ ಪುಸ್ತಕದ ಮೇಳದಲ್ಲಿ ಎಲ್ಲರೂ ಕೂಡ ಪುಸ್ತಕ ಓದೋ ಅಭ್ಯಾಸವನ್ನು ಹಿಡ್ಕೊಳ್ಳಿ ಅಂತ ಹೇಳಿದಾಗ ಅಬ್ದುಲ್ ಕಲಾಂರವರ ಈ ಒಂದು ಸಲಹೆನ ಪಡ್ಕೊಂಡಿರ್ತಕ್ಕಂಥ ಪೋಷಕರು ಏನು ಮಾಡ್ತಾರೆ, ಮನೇಲಿ ಒಂದು ಚಿಕ್ಕ ಚಿಕ್ಕ ಗ್ರಂಥಾಲಯವನ್ನೇ ಸ್ಥಾಪನೆ ಮಾಡಿಬಿಟ್ಟು ಮಕ್ಕಳಿಗೆ ಒಂದು ಓದಲಿಕ್ಕೆ ಸಾಕಷ್ಟು ಪ್ರೋತ್ಸಾಹವನ್ನು ಕಲ್ಪಿಸ್ಕೊಡ್ತಾರೆ. ಇಲ್ಲಿ ಮಕ್ಕಳು ಏನಪ್ಪಾ ಅಂತಂದ್ರೆ ನಮ್ಮ ಸುತ್ತಮುತ್ತಲಿರ್ತಕ್ಕಂಥದ್ದನ್ನೇ ನೋಡಿ ಕಲಿಯೋದು. ಹಾಗಾಗಿ ಅಬ್ದುಲ್ ಕಲಾಂರವರ ಈ ಸಜೆಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಪೋಷಕರ ಪಾತ್ರ ಹೆಚ್ಚು ಅಂತಕ್ಕಂಥ ವಿಷಯವನ್ನ ನಮ್ಮ ಕೊಟ್ರೇಶ್ ಉಪ್ಪಾರ್ ಅವರು ಹೇಳಿದ್ದಾರೆ. ಇಲ್ಲ, ಪೋಷಕರಿಗಿಂತ ಶಿಕ್ಷಕರ ಪಾತ್ರನೇ ಹೆಚ್ಚು ಅಂತಕ್ಕಂಥದ್ದನ್ನ ಈಗ ಸತೀಶ್ ಅವರು ಮಾತಾಡ್ತಾರೆ. ಇವತ್ತೇನು ಚರ್ಚೆಗೆ ತಗೊಂಡಿರ್ತಕ್ಕಂಥ ವಿಚಾರ ಇದೆಯಲ್ಲ, ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಯಲ್ಲಿ ಶಿಕ್ಷಕರ ಪಾತ್ರ ಹೆಚ್ಚು ಅಥವಾ ಪೋಷಕರ ಪಾತ್ರ ಹೆಚ್ಚು? ನನ್ನ ಪಾಲಿಗೆ ಬಂದಿರತಕ್ಕಂಥ ವಿಚಾರ ಅಂತಂದರೆ ಶಿಕ್ಷಕರ ಪಾತ್ರನೇ ಹೆಚ್ಚು ಅಂತ. ಯಾಕಂದರೆ ಒಂದು ಶ್ಲೋಕವನ್ನು ಪ್ರಾರಂಭ ಮಾಡೋದ್ರ ಮೂಲಕ, ಹೇಳೋದ್ರ ಮೂಲಕ ನಾನು ನಮ್ಮ ಎದುರಾಳಿ ತಂಡದವರಿಗೆ ಶಿಕ್ಷಕರ ಮಹತ್ವವನ್ನು ಮನವರಿಕೆ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಒಂದು ಶ್ಲೋಕದಿಂದ ನನಗೆ ಗೊತ್ತಾಗುತ್ತೆ ಒಬ್ಬ ವಿದ್ಯಾರ್ಥಿಯ, ಒಬ್ಬ ವ್ಯಕ್ತಿಯ ಅಥವಾ ಒಂದು ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಯಲ್ಲಿ ಶಿಕ್ಷಕರ ಪಾತ್ರ ಯಾವ ಮಟ್ಟಿಗಿದೆ ಅಂತ. ಅವ್ರು ಹೇಳ್ತಾ ಇದ್ರು ಪೋಷಕರ ಪಾತ್ರನೇ ಮಹತ್ವವಾದದ್ದು ಅಂತ. ಆಯಿತು, ನಾನು ಒಪ್ಕೊಳ್ತೀನಿ. ನಾನು ಕೂಡ ಒಂದು ತಾಯಿ ತಂದೆಯ ಜೊತೆ ಬೆಳೆದಿರ್ತಕ್ಕಂಥ, ಹುಟ್ಟಿರ್ತಕ್ಕಂಥ ವ್ಯಕ್ತಿ ಆಗಿರೋದ್ರಿಂದ ಎಲ್ಲರೂ ಸಮಾಜದಲ್ಲಿರ್ತಕ್ಕಂಥ ಎಲ್ಲರೂ ಒಬ್ಬ ತಾಯಿಯ ಅನುಗ್ರಹದಿಂದಾನೇ ಬೆಳೆದಿರ್ತಾರೆ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯ ಮೊದಲ ಗುರು. ಒಪ್ತೀನಿ, ಅದಕ್ಕೆ ಗೌರವಿಸ್ತೇನೆ ಅದಕ್ಕೆ. ಆದರೆ ತಾಯಿಯ ಮೊದಲ ಗುರು ಅಂತ ಅಂದ್ಕೂಡಲೇ ಬೇಸಿಕ್ ನಾಲೆಡ್ಜನ್ನು ಕೊಡೋಳು ಮಾತ್ರ ತಾಯಿ. ಬೇಸಿಕ್ ನಾಲೆಡ್ಜ್ ಅಂದರೆ ಈತ ಅಪ್ಪ, ಈತ ಅಜ್ಜ, ಅಜ್ಜಿ, ಅಣ್ಣ, ತಮ್ಮ, ತಂಗಿ, ಚಿಕ್ಕಪ್ಪ, ದೊಡ್ಡಪ್ಪ ಅಥವಾ ಮನೆಗೆ ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ಯಾವ ರೀತಿ ಗೌರವಿಸಬೇಕು, ಯಾವ ರೀತಿ ಆದರಿಸಬೇಕು
ಅನ್ನೋ ಬೇಸಿಕ್ ನಾಲೆಜನ್ನು ಮಾತ್ರ ಮನೆಯಲ್ಲಿ ತಗೊಳ್ಳೋಕ್ಕೆ ಸಾಧ್ಯವಿನ ವಿದ್ಯಾರ್ಥಿಗೆ ಬೇಕಾಗಿರ್ತಕ್ಕಂಥ ಅವನ ಶೈಕ್ಷಣಿಕ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಜ್ಞಾನವನ್ನು ಮನೆಯಿಂದ ತೊಗೊಳಕ್ಕೆ ಸಾಧ್ಯ ಇಲ್ಲ, ಅಥವಾ ಪೋಷಕರಿಂದ ತೊಗೊಳಕ್ಕೆ ಸಾಧ್ಯ ಇಲ್ಲ. ನಮ್ಮ ಎದುರಾಳಿ ತಂಡದಲ್ಲಿರ್ತಕ್ಕಂಥ ಕೊಟ್ರೇಶ್ ಸರ್ ಅವರು ಒಬ್ಬ ಶಿಕ್ಷಕರಾಗಿದ್ದರೂ ಕೂಡ ಶಿಕ್ಷಕರ ಪಾತ್ರವನ್ನು ಅರಿತಿಲ್ಲ ಅಂತಂದರೆ ನಾನೇನು ಹೇಳೋಕ್ಕಾಗಲ್ಲ. ಈಗ ಮತ್ತೊಂದು ಶ್ಲೋಕ ಹೇಳ್ತೇನೆ ನಾನು. ಮಡಕೆಯ ಮಾಡುವಡೆ ಮಣ್ಣೇ ಮೊದಲು, ಮಡಕೆಯ ಮಾಡುವಡೆ ಮಣ್ಣೇ ಮೊದಲು, ತೊಡಿಗೆಯ ಮಾಡುವಡೆ ಹೊನ್ನೇ ಮೊದಲು, ಶಿವಪಥ ಬರಿವಡೆ ಗುರುಪಥವೇ ಮೊದಲು, ಶಿವಪಥ ಅರಿವಡೆ ಗುರುಪಥವೇ ಮೊದಲು, ಕೂಡ ಸಂಗಮ ದೇವನರಿವಡೆ ಶರಣ ಸಾಂಗವೇ ಮೊದಲು ಅಂತ. ಏಕೆಂತಂದರೆ ಒಂದು ಜಪಾನಿನ ಒಂದು ಗಾದೆ ಇದೆ, ಜಪಾನಲ್ಲಿ ಇದು ತುಂಬ ಪ್ರಚಲಿತವಾಗಿರ್ತಕ್ಕಂಥ ಒಂದು ಗಾದೆ, ಒಂದು ಮಾತಿದು. 1000 ದಿನ ಅಧ್ಯಯನದಲ್ಲಿ ತೊಡಗುವುದಕ್ಕಿಂತ 1 ದಿನ ಒಳ್ಳೆಯ ಗುರುವಿನ ಜೊತೆಯಲ್ಲಿದ್ದರೆ ಸಾಕು ಅಂತ. 1000 ದಿನ ಏನೇನೋ ಓದ್ತಾ ಕೂರೋಣ ಅನ್ಬೇಕಾರೆ ಅಧ್ಯಯನದ ಲೈಬ್ರರಿಲೇ ಕೂತ್ಕೊಂಡ್ಬಿಡೋಣ, ಆದರೆ ಅದು ಪ್ರಯೋಜನ ಆಗಲ್ಲ. 1 ದಿನ ಒಬ್ಬ ಒಳ್ಳೆಯ ಗುರುವಿನ ಜೊತೆಯಲ್ಲಿದ್ದರೆ ಸಾಕು, ಅವನೊಬ್ಬ ವಿದ್ಯಾರ್ಥಿ ಒಬ್ಬ ವಿಚಾರವನ್ನು ಅರ್ಥ ಮಾಡ್ಕೊಳ್ತಾನೆ ಅಂತ. ಅಲ್ಲಿ ಅವಾಗಲೇ ಒಂದು ಮಾತು ಹೇಳಿದ್ರು, ಇನ್ನೊಂದು ಮಾತು ಹೇಳಿದ್ರು. ಶಿಲ್ಪಿ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಮಗುವಿನ ಬೆಳವಣಿಗೆಯಲ್ಲಿ ಹಿಂದೆ ತಂದೆ ತಾಯಿಗಳು ಎಂಬ ಶಿಲ್ಪಿ ಇರ್ತಾರೆ ಅಂತ. ಅವರು ತಂದೆ ತಾಯಿ ಪೋಷಕರು ಎಂಬ ಪೋಷಕರನ್ನ ನಾವು ಶಿಲ್ಪಿ ಅಂತ ಕರೆಯಲ್ಲ ಸರ್, ದಯವಿಟ್ಟು ತಿಳ್ಕೊಳ್ಳಿ. ಅಲ್ಲ ಇರ್ಲಿ ಅಲ್ಲಲ್ಲ, ತಾಯಿ ಜನ್ಮ ಕೊಟ್ಟವಳು ತಾಯಿ, ಜನ್ಮ ಸಾರ್ ಬಿಡಿ ಕೇಳಿ ಆಯ್ತಿರ್ಲಿ. ಜನ್ಮ ಕೊಟ್ಟವಳು ತಾಯಿ, ಜೀವನ ಕೊಟ್ಟವಳು ತಾಯಿ. ಆ ಜನ್ಮ ಕೊಟ್ಟವಳು ತಾಯಿ ಆದ್ರೆ ಜೀವನ ಕೊಟ್ಟವನು ಶಿಕ್ಷಕ. ಆಯ್ತು, ಶಿಕ್ಷಕನ ಕೊಡೋಳು ತಾಯಿನೇ. ಈಗ ಎಷ್ಟು ಸರ್ ಏನೂ ಇಲ್ಲ, ನನ್ನ ಪಾಳಿಗೆ ಬರ್ತಿದ್ದೆ. ಜೀವ ಕೊಡೋಳು ತಾಯಿ, ಜೀವನ ಕೊಡೋನು ಶಿಕ್ಷಕ. ಅವಳು ಜೀವ ಕೊಡ್ತಾಳೆ, ಈ ಪ್ರಾಪಂಚಿಕ ಜಗತ್ತಿಗೆ ನಮ್ಮನ್ನ ಪರಿಚಯ ಮಾಡಿಸ್ತಾಳೆ ತಾಯಿಯಾದವಳು. ಆದರೆ ಈ ಪ್ರಾಪಂಚಿಕ ಜೀವನದಲ್ಲಿ ನೀನು ಒಳಿತು ಕೆಡುಕುಗಳನ್ನು ಅರಿವು ಮಾಡಿಕೊಂಡು ಯಾವ ರೀತಿಯ ಒಂದು ಸದ್ವಿಚಾರಗಳನ್ನು ರೂಪಿಸ್ಕೊಂಡು ನೀನು ಬೆಳಿಬೇಕು ಅಂತ ತೋರಿಸೋನೇ ಶಿಕ್ಷಕ. ಜೀವ ಕೊಡೋಳು ತಾಯಿ ಆದರೆ ಜೀವನ ಕೊಡೋನು ಶಿಕ್ಷಕ. ತಾವು ಕೂಡ ಶಿಕ್ಷಕರು, ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಜೀವನ ಕೊಡ್ತಾ ಇದ್ರೆ ಅದರ ಅರಿವು ನಿಮಗಿರಲಿ. ಒಳ್ಳೆ ವಿಚಾರಗಳನ್ನು ಹೇಳಿದರು. ಯಾಕಂದ್ರೆ ಇಲ್ಲಿ ಇಲ್ಲ ಇರಲಿ, ಅದನ್ನ ಮತ್ತೆ ನಿಮ್ಮ ಟರ್ನ್ ಬಂದಾಗ ನೀವು ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಒಂದು ವಾದದ ಮೂಲಕ ಅದನ್ನು ನೀವು ಮಂಡಿಸ್ಬೋದು. ಇಲ್ಲಿ ಅವರು ಒಂದು ವಿಚಾರವನ್ನು ಹೇಳಿದರು, ಕೊಟ್ರೇಶ್ ಸರ್ ಕೂಡ ಅದನ್ನೇ ಹೇಳಿದರು. ತಾಯಿಯೇ ಮೊದಲ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಅಂದರೆ ಇಲ್ಲಿ ಇದನ್ನು ಹೇಳಬೇಕಾದ್ರೆ ಅವರು ಒಂದು ಮಾತನ್ನು ಹೇಳಿದರು. ಅಂದರೆ ಒಂದು ಮಗುವಿನ ಒಂದು ಸಾಮಾಜೀಕರಣಕ್ಕೆ, ಒಂದು ಬೇಸಿಕ್ ಕಲಿಕೆಗೆ ಬೇಕಾಗಿರ್ತಕ್ಕಂಥ ಒಂದು ಪಾತ್ರವನ್ನು ಕುಟುಂಬ ನಿರ್ವಹಿಸುತ್ತೆ. ಅಲ್ಲಿ ತಾಯಿ ಇದ್ರೆ ತಾಯಿ ಮಾಡ್ತಾಳೆ, ತಾಯಿ ಇಲ್ಲದೆ ಇದ್ರೂ ಕೂಡ ಆ ಸಾಮಾಜೀಕರಣ ಒಂದು ಏನು ಮಗುವಿನ ಪೋಷಕರು ಇರ್ತಾರೆ, ಯಾರಾದ್ರೂ ಕೂಡ ಇದ್ದೇ ಇರ್ತಾರೆ. ತಾಯಿ, ನಾನು ಆವಾಗಲೇ ಹೇಳಿದೆ, ಒಂದು ಮಗುವಿಗೆ ಜೀವ ಕೊಡೋಳು ತಾಯಿ. ಅಂದ್ರೆ ಜೀವಂತ ಒಂದು ಶಿಲೆಯನ್ನ ಜಗತ್ತಿಗೆ ತರೋಳು ತಾಯಿ. ಜೀವಂತ ಶಿಲೆ ಅಂತ ಹೇಳ್ತೀನಿ ಅದಕ್ಕೆ, ಅದು ನಿರ್ಜೀವ ಶಿಲೆ ಅಲ್ಲ. ಜೀವಂತ ಶಿಲೆಯನ್ನ ಜಗತ್ತಿಗೆ ತರೋಳು, ಜಗತ್ತಿಗೆ ಪರಿಚಯ ಮಾಡೋಳು ತಾಯಿ. ಆ ಶಿಲೆಗೆ ಕಾಲಕ್ಕೆ ಉಳಿಪೆಟ್ಟನ್ನ ಕೊಟ್ಟು ರೂಪ ಕೊಟ್ಟು ಅದನ್ನು ರೂಪಿಸ್ತಕ್ಕಂಥ ಶಿಲ್ಪಿನೇ ಶಿಕ್ಷಕ. ಹಾಗಾಗಿ ಇಲ್ಲಿ ಜೀವ ಕೊಡೋಳು ತಾಯಿ, ಜೀವನ ಕೊಡೋನು ತಂದೆ. ಅದನ್ನ ಹೇಳ್ತೀವಿ ಜೀವಂತವಾಗಿರ್ತಕ್ಕಂಥ ಶಿಲೆಗೆ ಕಾಲಕ್ಕೆ ಬೇಕಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಕೊಟ್ಟು ತಿದ್ದಿ ತೀಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಉಳಿಪುಟ್ಟನ್ನ ಕೊಟ್ಟು ಅವನಿಗೆ ರೂಪಿಸ್ತಕ್ಕಂಥವನು ಶಿಕ್ಷಕ. ಒಪ್ಕೊಳ್ಳಿ. ಹಾಗಾಗಿ ಇಲ್ಲಿ ಒಂದು ಕುಟುಂಬ ಮತ್ತೆ ತಾಯಿ ಪೋಷಕರ ಪಾತ್ರ ಏನಪ್ಪಾ ಅಂದ್ರೆ ಮಗುವಿನ ಒಂದು ಸಾಮಾನ್ಯ ಸಾಮಾಜೀಕರಣದೆಡೆಗೆ ಕೊಂಡಿರ್ತಕ್ಕಂಥ ಪಾತ್ರವನ್ನು ಮಾಡುತ್ತೆ. ಆದ್ರೆ ಶಿಕ್ಷಣ ಮಗು ಬೆಳೆದಂತೆ ಅವನಿಗೆ ಬೇಕಾಗಿರ್ತಕ್ಕಂಥ ಸರ್ವತೋಮುಖ ವ್ಯಕ್ತಿತ್ವದ ಬೆಳವಣಿಗೆಗೆ ಇಲ್ಲಿ ಶಿಕ್ಷಕರು ಬೇಕು ಅಂತಕ್ಕಂಥ ವಾದ ಸತೀಶ್ ಸರ್ ಅವರಾಗಿತ್ತು. ಇದಕ್ಕೆ ಲತಾಮಣಿ ಮೇಡಮ್ ಅವರು ಏನ್ ಹೇಳ್ತಾರೆ? ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ಚರ್ಚಾ ವಿಷಯ ತುಂಬಾ ಮೌಲ್ಯಯುತವಾದದ್ದು. ಮಕ್ಕಳ ಶಿಕ್ಷಣದಲ್ಲಿ ಪ್ರಮುಖ ಪಾತ್ರ ಶಿಕ್ಷಕರದ್ದೋ ಅಥವಾ ಪೋಷಕರದ್ದೋ ಅಂತ. ಶಿಕ್ಷಕರದ್ದು ಅಂತ ನಮ್ಮ ಎದುರಾಳಿ ಮಿತ್ರರು ಹೇಳ್ತಾ ಇದ್ದಾರೆ, ಆದರೆ ನಾವು ಪೋಷಕರದ್ದು ಅಂತ ಹೇಳ್ತಿದ್ದೀವಿ. ಈಗಷ್ಟೇ ನಮ್ಮ ಸತೀಶ್ ಸರ್ ಅವರು ಒಂದು ಶ್ಲೋಕನ ಹೇಳೋದ್ರ ಮೂಲಕ ಅವರು ಗುರುಗಳ ಸ್ಥಾನ ಎಂಥದ್ದು ಅಂತ ಹೇಳಿದ್ರು, ಗುರು ಬ್ರಹ್ಮ ಗುರು ವಿಷ್ಣು ಅಂತ. ಅದೇ ರೀತಿ
ತಂದೆ ತಾಯಿಗಳ ಮಹತ್ವ ಏನು ಅನ್ನೋದಕ್ಕೂ ಕೂಡ ಮಾತೃದೇವೋಭವ ಪಿತೃದೇವೋಭವ ಅಂತ ಇದೆ. ಆಚಾರ್ಯ ದೇವೋಭವ, ಅದರಲ್ಲಿ ಆಚಾರ್ಯ ಆಚಾರ್ಯ ದೇವೋಭವ, ದೇವೋಭವ ಆಚಾರ್ಯ ಮೂರನೇ ದೇವೋಭವ, ಸ್ಥಾನಕ್ಕೆ ಆಚಾರ್ಯ ಅದನ್ನೇ ದೇವೋಭವ. ಹೇಳಕ್ಕೆ ಬಂದೆ ಮೂರನೇ ಸ್ಥಾನಕ್ಕೆ ಅಲ್ಲ, ಆ ಹೋಗಿ poem ಅಲ್ಲಿ ಲೈನ್ ಅಲ್ಲಿ 3ನೇ ಸ್ಥಾನ ಇಟ್ಟಿದಾರೇನೋ, ಬಟ್ 3ನೇ ಸ್ಥಾನ ಅಂತ ಇಲ್ಲಿ ಹೇಳಿದ್ರೆ ಅಂದ್ರೆ ಮಗು ಹೌದಾ? ಕಣ್ಣು ಬಿಟ್ಟಾಗ ಪಿತೃದೇವೋಭವ, ಆಚಾರ್ಯ ಆಚಾರ್ಯ ದೇವೋಭವ. ದೇವೋಭವ ಅಂತ ಬರುತ್ತೆ. ಅದು ಯಾಕೆ ಹಾಗೆ ಬರುತ್ತೆ ಅಂದ್ರೆ ಮಗು ಹುಟ್ಟಿದಾಗಿಂದ ಬರೋದು ತಾಯಿ ಆದ್ಮೇಲೆ ತಂದೆ ಆದ್ಮೇಲೆ ಗುರು ಬರ್ತಾನೆ. ಸೊ ಅಲ್ಲಿಗೆ ಮಗು ಹಂತ ಹಂತವಾಗಿ ಕಲಿಕೆನ ಮಾಡ್ತಾ ಇದೆ ಅಂದ್ರೆ ಅಲ್ಲಿ ಮೊದಲ ಗುರು ಆಗಿ ತಾಯಿನೇ ಬರ್ತಾಳೆ. ಮನೆಯೇ ಮೊದಲ ಪಾಠಶಾಲೆ. ಗುರುಗಳೇ ಹೇಳ್ದಾಗೆ, ಯಾರು ಹೇಳ್ದಾಗೆ ಅಂತ ಹೇಳಿದ್ರಿ ಇವಾಗ ನೀವು? ಗುರುಗಳು ಅಂತ. ಯಾರು ಆ ಗುರುಗಳ ಯಾರು ಬಂದ್ರು? ಗುರುಗಳು ಅಂತ ಹೇಳಿ ಹೇಳ್ತಾರೆ ಈ ಕೇಳಿ ಅವ್ರು ಹೇಳ್ತೀನಿ. ಗುರುಗಳು ತಾನೇ? ಗುರುಗಳು ಗುರುಗಳು ಅಂದ್ಮೇಲೆ ಗುರುವಿನ ಪಾತ್ರ ದೊಡ್ಡದು ಅಂತಾನೆ. ಗುರುಗಳು ಇತ್ತೀಚೆಗೆ ನೀವೇನ್ ಬಂದಿರೋದು. ಹೇಳಿದ್ರಿ ಆ ಗುರುಗೆ ಅಮ್ಮ, ವಿಧೇಯರಾಗಿರೋದನ್ನ ನೀವೇನ್ ಕಲ್ಸಿದ್ ಹೇಳಿದ್ರಿ? ಯಾರು ಸರ್? ಅಲ್ಲಿ ನೀವೇನ್ ತಂದೆ ತಾಯಿ ಬರ್ತಾರೆ. ಕಲ್ಸಿದ್ದು ತಂದೆ ತಾಯಿ ಬರ್ತಾರೆ. ತಾಯಿ ಎಷ್ಟೋ ಜನ್ಮ ಜನ ಕೊಡ್ತಾಳೆ. ಗುರುಗಳು ಕಲ್ಸಿ ತಂದೆ ಹೋಗ್ತಾರೆ. ಜನ್ಮಕ್ಕೆ ಕಾರಣ ಆಗ್ತಾನೆ. ಆದ್ರೆ ಆಗಿರ್ಬೋದು ರೂಪಿಸ್ತಕ್ಕಂಥ ಆಗಿರ್ಬೋದು ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅನ್ಕೊಳ ಬಂದಾಗ ನೆಕ್ಸ್ಟ್ ಜನ್ಮ ಕೊಟ್ಟವಳ ತಾಯಿ, ಜನ್ಮಕ್ಕೆ ಕಾರಣನಾದವನು ತಂದೆ, ನೆಕ್ಸ್ಟ್ ಅಲ್ಲಿ ರೂಪಿಸ್ತಕ್ಕಂಥ ಮೂರು ಜನನ್ನು ದೈವ ಸ್ವರೂಪಿಗಳು ಅಂತ ಹೇಳಿದಾರೆ ಹೊರತು ಅದ್ರಲ್ಲಿ ಗುರುನೇ ಶ್ರೇಷ್ಠ ಅಂತ ಹೇಳಿಲ್ಲ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಮಾತೃದೇವೋಭವ ಶ್ರೇಷ್ಠ ಅಲ್ಲ ಅಂತ ಹೇಳ್ತಾ ಇಲ್ಲ. ನೀವು ಶ್ರೇಷ್ಠ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನೀವು ನಿಮ್ಮ ಒಂದು ವಿಷಯ ಮಂಡನೆನ ಮಂಡಿಸೋದ್ರ ಒಂದು ತರಾತುರಿನಲ್ಲಿ ಆ ಕಡೆ ಈ ಕಡೆ ಹೋಗ್ಬೇಡಿ. ನಾನು ಏನ್ ಹೇಳ್ತಾ ಇದ್ದೀನೋ ಅದನ್ನ ಕೇಳಿಸ್ಕೊಳ್ಳಿ. ಹೌದೌದು, ನಾನು ಹೇಳ್ತಾ ಇರೋದು ಗುರು ಶ್ರೇಷ್ಠ ಅಲ್ಲ ಅಂತ ಅಲ್ಲ, ಪೋಷಕರ ಜವಾಬ್ದಾರಿ ಎಷ್ಟು ಇರುತ್ತೆ ಅಂತ. ಗುರುಗಳಿಗಿಂತಲೂ ಪೋಷಕರ ಜವಾಬ್ದಾರಿ ಎಷ್ಟಿರುತ್ತೆ ಅಂತ ನೀವ್ ಹೇಳ್ದಾಗೆ ಗುರು ಬ್ರಹ್ಮ ಗುರು ವಿಷ್ಣು, ಅದನ್ನು ನಾನು ಒಪ್ತೀನಿ. ಹಾಗೆ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತ ಏನಿದೆ ಅದು ಅಕ್ಷರಶಃ ಸತ್ಯ. ಯಾಕೆ ಅಂದ್ರೆ ಮಾತೃದೇವೋಭವ, ಒಂದು ಮಗು ಹುಟ್ಟಿದಾಗ ತನ್ನ ತಾಯಿನ ಮೊದಲು ನೋಡುತ್ತೆ. ತನ್ನ ತಂದೆನ ಇವರೇ ನಿನ್ನ ತಂದೆ ಅಂತ ಹೇಳಿದ್ರೆ ಮಾತ್ರ ಅದನ್ನ ಕೇಳೋದು ಆ ಮಗು. ಅಲ್ಲಿಂದ ಶುರುವಾಗುತ್ತೆ ಕಲಿಕೆ. ಸೊ ಅಲ್ಲಿ ಮಗುವಿನ ಕಲಿಕೆ ಶುರುವಾಗೋದು ತಾಯಿಯಿಂದ ಆದ ತಕ್ಷಣ ತಂದೆಯಿಂದ ಆದ್ಮೇಲೆ ಅದು ಗುರುಗಳಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ಗುರು ಕನಿಷ್ಠ ಅಥವಾ ಪೋಷಕರು ಶ್ರೇಷ್ಠ ಹಾಗೆ ಹೇಳ್ತಾ ಇಲ್ಲ, ಎಲ್ಲರೂ ಶ್ರೇಷ್ಠ. ಅದರಲ್ಲಿ ಹೆಚ್ಚು ಮಹತ್ವ ಆಗಿರೋದು ಪೋಷಕರದ್ದು ಅಂತ. ಸರ್ವಜ್ಞರು ಒಂದು ವಚನ ಹೇಳ್ತಾರೆ, ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವರೊಳು ಒಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತ. ಅಂದ್ರೆ ಕೇವಲ ಗುರುಗಳಷ್ಟೇ ಮೀಸಲಲ್ಲ ಮಗುವಿನ ಕಲಿಕೆನಲ್ಲಿ. ತನ್ನ ಸುತ್ತಮುತ್ತ ಇರೋ ಪರಿಸರ ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಪೋಷಕರಾಗಿರ್ಬೋದು, ಬಂಧು ಬಳಗದವರಾಗಿರ್ಬೋದು, ಆ ಮನೆ ಸದಸ್ಯರಾಗಿರ್ಬೋದು, ತನ್ನ ಒಂದೊಂದು ಪ್ರಾಣಿಯಿಂದನೂ ಕೂಡ ಒಂದೊಂದು ಅಂಶವನ್ನ ಕಲಿಯುವಂತ ಒಂದು ಅವಕಾಶ ಎಲ್ರಿಗೂ ಇದೆ, ಎಲ್ರಿಗೂ ಬರುತ್ತೆ ಅದು. ಸೊ ಹಾಗಾಗಿ ಇಲ್ಲಿ ಒಂದು ಮಗು ಶಿಕ್ಷಣನ ಕಲಿತಾ ಇದ್ದಾನೆ ಅಂತ ಅಂದ್ರೆ ಅಲ್ಲಿ ಕೇವಲ ಗುರುಗಳ ಪಾತ್ರ ಅಷ್ಟೇ ಅಲ್ಲ. ನೀವ್ ಹೇಳಿದ್ರಿ ಶಿಲೆನ ಉಳಿಪೆಟ್ಟಿಂದ ಕೆತ್ತಿ ಅದನ್ನ ಶಿಲ್ಪ ಹಾಕ್ಸೋದು ಗುರು ಅಂತ ಹೇಳಿದ್ರಿ. ಆ ಶಿಲೆನ ಶಿಲ್ಪವಾಗ್ಸೋದು ಶಿಕ್ಷಣ ಅನ್ನೋ ಒಂದು ಉಳಿ ಹಿಡ್ದಿರೋ ಅಂತ ಶಿಕ್ಷಕನೇ ಆಗಿರ್ಬೋದು. ಆದ್ರೆ ಎಲ್ಲಾ ಶಿಲೆಗಳನ್ನ ಶಿಲ್ಪ ಹಾಕ್ಸೋದಿಕ್ಕೆ ಆಗೋದಿಲ್ಲ. ನೀವ್ ಎಲ್ಲಾ ಶಿಲೆಗಳನ್ನ ತಗೊಂಡು ಇದರಲ್ಲಿ ನಾನು ಒಂದು ಈ ಶಿಲೆನ ನಾನು ಶಿಲ್ಪವಾಗಿಸ್ತೀನಿ ಅಂತ ಉಳಿ ಹಿಡಿದು ಕೆತ್ತಕ್ ಹೋದ್ರೆ ಎಲ್ಲಾ ಶಿಲೆಗಳು ಶಿಲ್ಪವಾಗಲ್ಲ. ಆ ಶಿಲ್ಪವಾಗೋ ಅಂತ ಶಿಲೆನ ತಯಾರಿಸ್ತಾರಲ್ಲ, ಆ ಶಿಲೆಗೆ ಒಂದು ಸಂಸ್ಕಾರ ಅಂತ ಇರುತ್ತೆ. ಈ ರೀತಿ ಶಿಲೆನ ತಗೊಂಡ್ರೆ ಮಾತ್ರ ಅದು ಯಾವ ಉಳಿಪೆಟ್ಟು ಕೊಟ್ರು ಚೂರಾಗದೆ ಒಂದು ಮೂರ್ತಿ ಆಗುತ್ತೆ ಅಥವಾ ಒಂದು ಶಿಲ್ಪ ಆಗುತ್ತೆ ಅಂತ ಇರುತ್ತೆ. ಆ ಒಂದು ಸೂಕ್ತವಾದ ಶಿಲೆನ ಕೊಡ್ಬೇಕಲ್ಲ ಆ ಶಿಲ್ಪಿಗೆ, ಹುಳಿಯಿಂದ ಕೆತ್ತಕ್ಕೆ. ಆ ಶಿಲೆ ಕೊಡೋರೆ ಪೋಷಕರು. ಆ ಒಂದು ಸಂಸ್ಕಾರ ಬರೋವಂಥ ಒಂದು ಶಿಲೆನ ಕೊಟ್ಟಾಗ ಮಾತ್ರ ಗುರುಗಳಾದವರು ಅದನ್ನ ಹುಳಿಪೆಟ್ಟಿಂದ ಕೆತ್ತಿ ಅದರಲ್ಲಿರೋ ಅಂತ ಬೇಡದೇ ಇರೋ ಅಂಥದ್ದನ್ನೆಲ್ಲ ತೆಗೆದು ಒಂದು ಸುಂದರವಾದ ವಿಗ್ರಹನ ಮಾಡ್ಬೋದು. ಹೊರತು ಕೊಟ್ಟಿದ್ದೆಲ್ಲ ಶಿಲೆಗಳನ್ನ ಕೆತ್ತಿ ಶಿಲ್ಪವಾಗಿಸ್ತೀವಿ ಅನ್ನೋದು ಖಂಡಿತ ಸುಳ್ಳು. ನೀವು ಶಿಕ್ಷಕರು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ಶಿಕ್ಷಕರಾಗಿ, ಅದರಲ್ಲಿ ನೀವು ಸಾಕಷ್ಟು ವಿದ್ಯಾರ್ಥಿಗಳನ್ನ ನೋಡಿರ್ತೀರಾ. ಪೋಷಕರ ಬೆಂಬಲ ಇರೋ ಅಂತ ವಿದ್ಯಾರ್ಥಿಗಳು ಹೇಗೆ ಪರ್ಫಾರ್ಮೆನ್ಸ್ ಕೊಡ್ತಿರ್ತಾರೆ, ಪೋಷಕರಿಂದ ಅನ್ಎಜುಕೇಟೆಡ್ ಆಗಿರೋ ಪೋಷಕರಾಗಿರ್ಬೋದು, ಅಥವಾ ಮನೆಯಲ್ಲಿ ಸಂಸ್ಕಾರ ಇಲ್ಲದೆ ಇರೋವಂಥ ಪೋಷಕರಾಗಿರ್ಬೋದು, ಅಥವಾ ಏನೋ ಒಂದು ದಾರಿದ್ರ್ಯತೆ ಇರೋ ಪೋಷಕರಾಗಿರ್ಬೋದು, ಆ ರೀತಿ ಬ್ಯಾಕ್ಗ್ರೌಂಡ್ ಇಟ್ಕೊಂಡಿರೋ ಅಂಥ ವಿದ್ಯಾರ್ಥಿಗಳು ಅವರ ಕಲಿಕೆನಲ್ಲಿ ಹೇಗೆ ಪರ್ಫಾರ್ಮೆನ್ಸ್ನ ತೋರಿಸ್ತಾರೆ ಅದನ್ನು ನೀವು ಗಮನಿಸಿರ್ತೀರಾ. ಇದನ್ನೆಲ್ಲ ನೋಡಿದಾಗ
ಒಂದು ಮಗು ತನ್ನ ಏನೋ ಒಂದು ಕಲಿತಾ ಇದ್ದೀನಿ ಅಂತ ಶಿಕ್ಷಣದಲ್ಲಿ ತೊಡಗಿಸ್ಕೊಂಡಾಗ ಅಲ್ಲಿ ಶಿಕ್ಷಕರ ಪಾತ್ರ ಎಷ್ಟಿರುತ್ತೋ ಅದಕ್ಕಿಂತ ಹೆಚ್ಚಾಗಿ ಪೋಷಕರ ಪಾತ್ರ ತುಂಬಾನೇ ಇರುತ್ತೆ. ಯಾಕೆ ಅಂದ್ರೆ ತನ್ನ ಮನೆಯ ವಾತಾವರಣ ಚೆನ್ನಾಗಿದ್ದಾಗ ಆ ಮಗು ಶಾಲೆಗೆ ಹೋದಾಗ ಆ ಶಾಲೆಯಲ್ಲಿ ಹೇಳ್ಕೊಡೋ ಅಂತ ಕಲಿಕೆನ ಸ್ವಲ್ಪ ಮಟ್ಟಿಗಾದ್ರೂ ತಗೋತಾನೆ. ಅದನ್ನ ಮತ್ತೆ ಮನೆಗೆ ಬಂದಾಗ ಆ ಪೋಷಕರು ಆ ಮಗುನ ಕೂರಿಸಿ ಏನ್ ಕಲ್ತೆ, ಏನ್ ಬಿಟ್ಟೆ, ಏನ್ ಹೇಳ್ಕೊಟ್ರು ಇದನ್ನೆಲ್ಲ ಕೇಳಿದಾಗ ಮಾತ್ರ ಅದನ್ನ ನೆನ್ಪು ಮಾಡ್ಕೋತಾನೆ. ಅದು ಬಿಟ್ಟು ಸ್ಕೂಲ್ ಮುಗಿತಾ ಆಯ್ತು ನೀನ್ ಈ ಕೆಲಸ ಮಾಡ್ಕೊಂಡು ಹೋಗಪ್ಪ, ಹೊಲಕ್ಕೆ ಹೋಗಪ್ಪ, ಅದು ಮಾಡಪ್ಪ, ಇದು ಮಾಡಪ್ಪ ಅಂದ್ರೆ ಆ ಮಗುಗೆ ಆ ಕಡೆ ಜ್ಞಾನ ಹೋಗುತ್ತೆ ಹೊರ್ತು ಶಿಕ್ಷಕರು ಅಲ್ಲಿ ಏನ್ ಹೇಳ್ಕೊಟ್ಟಿದ್ರೋ ಅದ್ರ ಬಗ್ಗೆ ಜ್ಞಾನ ಬರೋದಿಲ್ಲ. ಮತ್ತೆ ಆ ಕಲ್ತಿದ್ದನ್ನ ಅಲ್ಲೇ ಮರ್ತು ಬಿಟ್ಟಿರ್ತಾನೆ. ಮತ್ತೆ ಅವನು ಶಾಲೆಗೆ ನಾಳೆ ಬೆಳಗ್ಗೆ ಶಾಲೆಗೆ ಹೋದಾಗ ಮಾತ್ರ ಆ ಗುರುಗಳ ಮುಖ ನೋಡಿದಾಗ ಮಾತ್ರ ಓ ಗುರುಗಳು ಇದು ಹೇಳಿದ್ರು, ಓ ಹಿಂಗ್ ಹೇಳಿದ್ರು, ಅದು ಮಾತ್ರ ನೆನಪಾಗುತ್ತೆ ಹೊರ್ತು ಅದರಲ್ಲಿ ಜೀವನಕ್ಕೆ ಅಳವಡಿಸ್ಕೊಳ್ಬೇಕು ಅನ್ನೋ ಒಂದು ಅಂಶ ಆ ಮಗುಗೆ ಬಂದಿರಲ್ಲ. ಅದೇ ಪೋಷಕರು ಶಾಲೆಯಲ್ಲಿ ಕಲ್ತಿದ್ರ ಬಗ್ಗೆ ಮತ್ತೆ ಏನೇನಾಯ್ತು ಅದನ್ನೆಲ್ಲ ಒಂದು ಸಣ್ಣ ಎನ್ಕ್ವೈರಿ ಮಾಡಿದ್ರೆ ಸಾಕು. ಅಥವಾ ಏನ್ ಹೇಳ್ಕೊಟ್ರು ನನಗೂ ಹೇಳು ಅಂತ, ಅನ್ಎಜುಕೇಟೆಡ್ ಆಗಿರ್ಬೋದು, ಅವ್ರು ನನಗೂ ಹೇಳ್ಕೊಡಪ್ಪ ಏನ್ ಹೇಳಿಕೊಟ್ರು ಶಾಲೆಯಲ್ಲಿ ಅಂತ ಕೇಳಿದ್ರೆ ಆ ಮಗು ಏನ್ ಕಲ್ತಿದ್ನೋ ಅದನ್ನ ಒಂದ್ಸಲ ಹೇಳ್ಕೊಡ್ತಿದೀನಿ ಅನ್ನೋ ಒಂದು ಭ್ರಮೆನಲ್ಲಾದ್ರೂ ರಿವೈಸ್ ಮಾಡ್ತಾನೆ. ರಿವೈಸ್ ಮಾಡಿದಾಗ ಅದು ಓದಿದಾಗೆ ಆಗುತ್ತೆ. ಹೇಳ್ಕೊಟ್ಟಿದ್ದು ಗುರುಗಳೇ ಆಗಿರ್ಲಿ, ಆದ್ರೆ ಶಿಕ್ಷಣ ಅದನ್ನ ಶಿಕ್ಷಣನ ಅಭ್ಯಾಸ ನಿರಂತರವಾಗಿರ್ಬೇಕು. ಆ ಮಗು ಅಲ್ಲಿ ಕಲ್ತಿದ್ದನ್ನ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದು ಇಲ್ಲಿ ಪೋಷಕರು ಕೇಳಲಿಲ್ಲ ಅಂದಿದ್ರೆ ನಾಳೆ ಬೆಳಗ್ಗೆ ನಿಮ್ ಮುಖ ನೋಡಿದಾಗ ನೀವ್ ಇಷ್ಟ ಹೇಳ್ಕೊಟ್ಟಿದ್ರಲ್ಲಿ ಇಷ್ಟು ಮಾತ್ರ ಆ ಮಗುಗ್ ನೆನಪಾಗ್ತಿತ್ತು ಹೊರತು ಎಲ್ಲದೂ ನೆನಪಾಗಲ್ಲ. ಅದೇ ಪೋಷಕರು ಆ ಮಗು ಮನೆಗ್ ಬಂದ ತಕ್ಷಣ ಏನೇನಾಯ್ತು ಅಂತ ಕೇಳಿದಾಗ ಅದೊಂದು ಚಿತ್ರಣ ಕಟ್ಕೊಡುತ್ತೆ. ನಾನು ಶಾಲೆಗೆ ಹೋದೆ, ಹೀಗಾಯ್ತು, ಇಂಥವ್ರು ಬಂದಿದ್ರು, ಹಿಂಗ್ ಹೇಳಿದ್ರು ಅಂತ. ಆಗ ಅದು ರೆಕಾರ್ಡ್ ಆಗುತ್ತೆ ಆ ಮಗುವಿನ ಮೈಂಡಲ್ಲಿ, ಅಪ್ಪ ಅಮ್ಮಂಗೆ ನಾನು ಹಿಂಗೆ ಹೇಳಿದೆ ಅಂತ. ಅದು ಬಿಟ್ಟು ಕಲ್ತಿದ್ದನ್ನ ಆ ಶಾಲೆಲೇ ಬಿಟ್ಬಿಟ್ಟು ಮನೆಗ್ ಬಂದು ಮನೇಲಿ ಬೇರೆ ಬೇರೆ ಕೆಲಸಗಳಿಗೆ ಹಚ್ಕೊಂಡ್ರೆ ಮಗು ಮನೆಗ್ ಬಂದು ಹೇಳ್ ಕೂಡ್ಲೆ ಅಲ್ಲಿ ಪೋಷಕರ ಪಾತ್ರ ಜಾಸ್ತಿ ಆಯ್ತು. ಕೇಳಿ ನಿಕೃಷ್ಟ ಅನ್ನೋ ಪದವನ್ನೇ ಬಳಸಿಲ್ಲ. ಗುರುಗಳಿಗೆ ಅವಮಾನ ಮಾಡಬೇಡಿ ನೀವು ಆ ಪದನ ಹೇಳಿ. ಇಲ್ಲ ಇಲ್ಲ, ನಿಕೃಷ್ಟ ಅನ್ನೋ ಪದನೇ ನಾವು ಬಳಸಿಲ್ಲ. ಮೂರು ಜನರನ್ನ ದೈವ ಸ್ವರೂಪಿಗಳು ಅಂತಾನೆ ಹೇಳ್ತಿದೀವಿ, ಶ್ರೇಷ್ಠರು ಅಂತಾನೆ ಹೇಳ್ತಿದೀವಿ. ಒಳ್ಳೆ ವಿಚಾರಗಳನ್ನ ಹೇಳಿದ್ದಾರೆ. ಯಾಕಂದ್ರೆ ಈ ವಿಚಾರನ ಲತಾಮಣಿಯವರ ಈ ಸಂಪೂರ್ಣ ವಿಚಾರವನ್ನ ನಾನು ಜಯಮ್ಮ ಮತ್ತಿಹಳ್ಳಿ ಹತ್ರ ಹೋಗ್ತಿದ್ದೀನಿ. ಅವ್ರು ಹೇಳಿದ್ರು ಈ ಗುರುಗಳಾಗಿರ್ತಕ್ಕಂಥವ್ರು ಎಲ್ಲಾ ಶಿಲೆಗಳನ್ನ ಶಿಲ್ಪವಾಗಿ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ಪೋಷಕರಾಗಿರ್ತಕ್ಕಂಥವ್ರು ಎಂತ ಶಿಲೆಗಳೇ ತಮ್ಮದಾಗಿರ್ತಕ್ಕಂಥ ಎಂತ ಶಿಲೆಗಳೇ ಆಗಲಿ ಬದುಕನ ಸಂಸ್ಕಾರವನ್ನು ಕೊಟ್ಟು ಶಿಲೆಯನ್ನ ನಿರ್ಮಾಣ ಮಾಡ್ತಾರೆ, ಶಿಲ್ಪವನ್ನ ನಿರ್ಮಾಣ ಮಾಡ್ತಾರೆ. ಹಾಗಾಗಿ ಇಲ್ಲಿ ಗುರುವಿಗಿಂತ ತಂದೆ ತಾಯಿಗಳ ಸ್ಥಾನ ಮಹತ್ವದ್ದು ಅಂತಕ್ಕಂಥ ಮಾತನ್ನ ಹೇಳಿದ್ರು. ಅದಕ್ಕೆ ನಿಮ್ಮ ಉತ್ತರ? ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾಡಿನ ಸಮಸ್ತ ಬಸವ ಟಿವಿ ವೀಕ್ಷಕರಿಗೆ ಶುಭಾಶಯಗಳು. ಮೇಡಮ್ ಅವರು ಹೇಳಿದ್ರು ಜನನಿ ತಾನೇ ಮೊದಲ ಗುರು, ಮನೆಯ ಮೊದಲೇ ಪಾಠ ಶಾಲೆ ಅಂತ. ನಾವ್ ಹೇಳ್ತೀವಿ, ಹಿಂದೆ ದಾರ್ಶನಿಕರು ಹೇಳಿದ್ರು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ಸಂತರು ಹೇಳಿದ್ದಾರೆ, ಬಹಳಷ್ಟು ಬುದ್ಧಿಜೀವಿಗಳು ಕೂಡ ಹೇಳಿದ್ದಾರೆ. ನಗುರೋರಧಿಕಂ ತತ್ವಂ ನಗುರೋರಧಿಕಂ ತಪಂ ತತ್ವಜ್ಞಾನಾಂತು ಪರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳಿದ್ದಾರೆ. ಅಂದ್ರೆ ಗುರುವಿಗಿಂತ ಅಧಿಕವಾದ ತಪಸ್ಸಿಲ್ಲ, ಗುರುವಿಗಿಂತಲೂ ಮೊದಲಾದ ತತ್ವವೂ ಇಲ್ಲ, ತತ್ವಜ್ಞಾನಕ್ಕಿಂತಲೂ ಶ್ರೇಷ್ಠವಾದದ್ದು ಮತ್ತೊಂದು ಇಲ್ಲ. ಆಗ 12ನೇ ಶತಮಾನದ ಅಕ್ಕ ಮಹಾದೇವಿ ಕೂಡ ಹೇಳ್ತಾಳೆ, ನರ ಜನ್ಮವ ತೊಡೆದು ಅರಜನ್ಮವ ಮಾಡಿದ ಗುರುವೇ, ಭವ ಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಿ ಎಂಬುದ ತೊಡೆದು ಭಕ್ತಿ ಎಂದೆನಿಸಿದ ಗುರುವೇ, ಚನ್ನ ಮಲ್ಲಿಕಾರ್ಜುನನ ಕೈವಶಕ್ಕೆ ತಂದೆನ್ನ ಕೊಟ್ಟ ಗುರುವೇ, ಶರಣು ಶರಣಾರ್ಥಿ ಅಂತ ಹೇಳ್ತಾಳೆ. ಅಂದ್ರೆ ನಾವು ಜನ್ಮ ಕೊಡ್ತೀವಿ, ತಾಯಿ ತಂದೆ ಆದರೂ ಅವ್ರಿಗೆ ಜನ್ಮ ಕೊಡ್ತೀವಿ. ಆದ್ರೆ ಒಂದು ಕಗ್ಗಲ್ಲನ್ನ ಕೆತ್ತಿ ಅದಕ್ಕೆ ಜೀವನವನ್ನ ರೂಪವನ್ನ ಕೊಟ್ಟು ಅದನ್ನ ಒಂದು ಅರಜನ್ಮವನ್ನ ಮಾಡುವಂತ ಶಕ್ತಿ ತಂದೆ ತಾಯಿಗಿಂತ ಹೆಚ್ಚಾಗಿ ಯಾರಿಗಿರ್ತತೆ ಅಂತ ಹೇಳಿದ್ರೆ ಶಿಕ್ಷಕರಿಗೆ ಇರೋದು. ಗುರು ಅಂದ್ರೆ ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಕೊಂಡೊಯ್ಯುವಂತ ಒಂದು ಶಕ್ತಿ ಅವರು ಅಂತ ಹೇಳ್ತೀನಿ ನಾನು. ಮೇಡಮ್ ಅವರು 3ನೇ ಸ್ಥಾನದಲ್ಲಿ ಗುರುಗಳು ಬರ್ತಾರ ಅಂತ ಹೇಳ್ತಿದ್ದಾರೆ. ನಮ್ದು ಇರದೇ ಭಾರತ ಹಳ್ಳಿಗಳ ದೇಶ, ಎಲ್ಲರೂ ಅಕ್ಷರವನ್ನ ಕಲ್ತಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಶಿಕ್ಷಕರ ಪಾತ್ರನೇ ನಾವು ಮೊದಲನೇದಾಗಿ ಆದ್ಯತೆಯನ್ನ ಕೊಡ್ತೀವಿ. ಎಷ್ಟೋ ತಂದೆ ತಾಯಿಗಳು ಹೇಳ್ತಾರೆ, ನಮ್ಮ ಮಕ್ಕಳು ನಿಮ್ಮನ್ನೇ ಜಾಸ್ತಿ ಕೇಳ್ತಾರೆ ಸರ್, ನಿಮ್ಮ ಮಾತನ್ನ ಕೇಳ್ತಾರೆ, ನೀವ್ ಹೇಳಿದ್ರೆ ಅವ್ನು ಕೇಳ್ತಾನೆ ಅಂತ ಹೇಳಿದ್ದಾರೆ. ಆಗ ಶಿಕ್ಷಕರು ಏನ್ ಮಾಡ್ತಾರೆ, ಅವನಲ್ಲಿರುವಂತ ಒಂದು ಸುಪ್ತ ಪ್ರತಿಭೆಗಳನ್ನ ಅವರು
ತಂದೆನೂ ಆಗ್ತಾರೆ, ತಾಯಿನೂ ಆಗ್ತಾರೆ, ಗುರುಗಳು ಆಗ್ತಾರೆ. ಆದ್ರೆ ತಾಯಿ ಗುರು ಆಗಕ್ಕಾಗೋದಿಲ್ಲ, ಅವಳಿಗೆ ಅಕ್ಷರ ಜ್ಞಾನ ಇಲ್ಲ ಅಂದಾಗ ಎಲ್ಲದನ್ನು ಕಲಿಸ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ಹಂಗಾಗಿ ಅಮ್ಮ ಅವ್ರಿಗೆ ಗೊತ್ತಿರೋ ಮುಂದೆನಂತೂ ಕಲಿಸ್ಬೋದು, ಅವ್ರು ಸಂಸ್ಕಾರವನ್ನ ಕೊಡಬಹುದು. ಆದ್ರೆ ಈ ವಿದ್ಯೆಯಿಂದ ಅಂತ ಕೊಟ್ಟು ಅವರಲ್ಲಿರುವಂತ ಸೂಕ್ತ ಪ್ರತಿಭೆಗಳನ್ನ ಆಯ್ಕೆ ಮಾಡಿ, ಒಬ್ಬರಲ್ಲಿ ಕವನ ಬರೆಯುವಂತ ಶಕ್ತಿ ಇರ್ತತಿ, ಇನ್ನೊಬ್ಬರಲ್ಲಿ ಆಟಗಾರನ ಆಡುವಂತ ಶಕ್ತಿ ಇರ್ತತಿ, ಇನ್ನೊಬ್ಬನಲ್ಲಿ ವಿಜ್ಞಾನಿ ಆಗುವಂತ ಒಂದು ಒಳ್ಳೆ ಸೂಕ್ತ ಪ್ರತಿಭೆಗಳು ಇರ್ತವೆ. ಅಂತವನ್ನ ತಂದೆ ತಾಯಿಗೆ ಗುರುಸಕ್ಕಾಗಲ್ಲ. ಆದ್ರೆ ಶಿಕ್ಷಕ ಮಾತ್ರ ಅದನ್ನ ಗುರುತಿಸಿ ತೆಗೆದು ಅವನನ್ನ ನಾವು ಪ್ರೋತ್ಸಾಹ ಕೊಟ್ರೆ ಅವನು ಇಡೀ ಜಗತ್ತಿಗೆ ಒಬ್ಬ ದೊಡ್ಡ ವಿಜ್ಞಾನಿ ಆಗ್ತಾನೆ. ಅಬ್ದುಲ್ ಕಲಾಂನ ಹಾಗೆ ಮಾಡಿದ್ದು ಕೂಡ ಶಿಕ್ಷಕರು. ನಾವು ವಿವೇಕಾನಂದ್ರ ಅಂದ ತಕ್ಷಣ ರಾಮಕೃಷ್ಣ ಪರಮಹಂಸರು ನಮಗೆ ಅವರು ಗುರುಗಳಾಗೆ ಕಾಣ್ತಾರೆ. ಅಂದ್ರೆ ಅಷ್ಟು ದೊಡ್ಡ ಪರಂಪರೆ. ನಾವೀಗ ಇವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ನ ನೋಡಿದ್ರೆ ಅವರು ಒಬ್ಬ ದೊಡ್ಡ ಅಂಬೇಡ್ಕರ್ ಅಷ್ಟು ಶಕ್ತಿ ಆಗ್ಲಿಕ್ಕೆ ಕಾರಣ ಅವರ ಗುರುಗಳು. ಅವ್ರ ತಂದೆ ತಾಯಿಗಿಂತ ಹೆಚ್ಚು ಶ್ರಮ ಪಟ್ಟಿದ್ದು, ಅವನಿಗೆ ಶಕ್ತಿಯಾಗಿ ನಿಂತದ್ದೇ ಅಂಬೇಡ್ಕರ್ ಗುರುಗಳು. ಅವನ ಆ ಹೆಸರನ್ನೇ ಅದನ್ನು ಮುಂದುವರ್ಸ್ಕೊಂಡು ಅವರು ಗುರುಗಳು ಹೋದ್ರು. ಗುರುವಿನ ಪಾತ್ರ ಅತ್ಯಂತ ಮಹತ್ವವಾಗಿ ನನಗೆ ಹೆಚ್ಚಾಗಿ ತಂದೆ ತಾಯಿ ಎರಡನ್ನೂ ಕೂಡ ಗುರು ಕೊಡಬಲ್ಲರು. ಅವರು ಗುರುವಿನ ಪಾತ್ರ ಬಹಳಷ್ಟು ಇದೆ. ನಾವು ಎಷ್ಟೆಷ್ಟೋ ಸಮಾರಂಭಗಳಲ್ಲಿ ಫಸ್ಟ್ ತಂದೆ ತಾಯಿ ನೆನೆಸ್ಕೊಳ್ಳೋದಕ್ಕಿಂತ ಮಕ್ಕಳು ಗುರುಗಳನ್ನೇ ನೆನೆಸ್ಕೊಂತಿದ್ದಾರೆ. ನಾನು ಆ ಗುರುಗಳಿಂದ ನಾನು ಈ ಸ್ಥಾನಕ್ಕೆ ಹೋದೆ, ಆ ಗುರುಗಳಿಂದ ನಾನು ಒಂದು ಉನ್ನತ ಸ್ಥಾನದಲ್ಲಿ ಇದ್ದೀನಿ ಅಂತೇಳಿ ಫಸ್ಟ್ ಗುರುಗಳಿಗೆ ಹೋಗಿ ನಮಸ್ಕಾರ ಮಾಡೋದು ನಮ್ಮ ಸಂಸ್ಕಾರದಲ್ಲಿನೇ ಬಂದಿದೆ. ಗುರುಗಳನ್ನು ಕೂಡ ಅವ್ರ ಕಡೆಗಿಂದ ಎಷ್ಟೋ ಸನ್ಮಾನಗಳನ್ನು ಕೂಡ ಇದನ್ ಮಾಡ್ತಾರೆ. ಒಂದು ಶಕ್ತಿ ಏನು ಅಂತ ಹೇಳಿದ್ರೆ ಗುರುಗಳ ಪಾತ್ರ ತಂದೆ ತಾಯಿಗಿಂತ ಹೆಚ್ಚು ಅದು ಅತ್ಯಮೂಲ್ಯವಾಗಿದೆ. ಅವ್ರ ಪಾತ್ರ ತುಂಬಾ ಬಹಳಷ್ಟು ಕಡಿಮೆ ಪಾತ್ರವನ್ನ ತಂದೆ ತಾಯಿ ನಿರ್ವಹಿಸಿದ್ರೆ ಬಹಳಷ್ಟು ಶಿಕ್ಷಣದನ್ನ ರೂಪಿಸದೆ ಅವರು ಶಿಕ್ಷಕರು. ಶಿಕ್ಷಕ ಅಂದ್ರೇನೆ ಒಂದು ಶಿವನ ರೂಪದಲ್ಲಿ ಕ್ಷಾಕಿರಣವ ಹೇಗ್ ಬೀರ್ತಾನೋ, ಅವನು ಪ್ರಜ್ವಲಿಸ್ತಾನೋ, ಆ ರೀತಿಯಾಗಿ ಮಕ್ಕಳಿಗೆ ತಮ್ಮ ಜ್ಞಾನವನ್ನೇ ದಾರಿ ಎರೆಯುವಂತರು ಅಂತ ಹೇಳಿದ್ರೆ ನಾವು ಶಿಕ್ಷಕರು ಅವರೇ ಹೆಚ್ಚು ಮಹತ್ವವಾಗಿರುವುದು ಅಂತೇಳಿ ನನ್ನ ಮತ. ಹಾಗಾಗಿ ನೀವು ಸಂಪೂರ್ಣವಾಗಿ ಅವ್ರ ವಾದವನ್ನ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಯಾಕಂದ್ರೆ ಇಲ್ಲಿ ಶಿಕ್ಷಕರ ಪಾತ್ರನೇ ಹೆಚ್ಚು ಅಂತಕ್ಕಂಥದ್ದು. ಯಾಕೆ ಅದಕ್ಕೆ ಒಂದು ಕೊಟ್ರೇಶ್ ಅವರ ಒಂದು ಒಳ್ಳೆ ಎಕ್ಸಾಂಪಲ್ ಅನ್ನ ಕೊಡ್ತಾರೆ ಅವರು. ಯಾಕಂತಂದ್ರೆ ಇವತ್ತು ಅನಕ್ಷರಸ್ಥ ತಂದೆ ತಾಯಿಗಳಿದ್ರೆ ಒಂದು ಸಾಮಾಜೀಕರಣ ಮತ್ತೆ ಅನೌಪಚಾರಿಕ ಶಿಕ್ಷಣಕ್ಕೆ ಮಾತ್ರ ಸೀಮಿತವಾಗಿರ್ತಾರೆ ಹೊರತು ಸರ್ವತೋಮುಖ ಬೆಳವಣಿಗೆ ಆ ಒಂದು ಕುಟುಂಬದಲ್ಲಿ ಆಗೋದಿಲ್ಲ. ನೀವು ನೋಡಿರ್ಬೋದು, ಎಷ್ಟೋ ಒಂದು ನಮ್ಮಲ್ಲಿ ಉದಾಹರಣೆಗಳು ಸಿಗುತ್ತೆ. ಎಷ್ಟೋ ಮೇಧಾವಿಗಳು, ಎಷ್ಟೋ ನಾಯಕರುಗಳು, ಎಷ್ಟೋ ಸೈಂಟಿಸ್ಟ್ಗಳು, ಸಾಧಕರೆಲ್ಲರೂ ಕೂಡ ಅವ್ರ ತಂದೆ ತಾಯಿಗಳು ಅನಕ್ಷರಾಗಿರ್ತಾರೆ. ಕೊನೆಗೆ ಅವರು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತಕ್ಕಂಥ ವರ್ಡನ್ನು ಕೂಡ ಹೇಳಿದ್ರು. ಅದಕ್ಕೆ ನಮ್ಮಲ್ಲಿ ಒಂದು ಮಾತಿದೆ, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ. ಏನ್ ಹೇಳ್ತೀರಾ ಅವರ ಒಂದು ವಾದಕ್ಕೆ? ಸರ್, ಈಗ ಫಸ್ಟ್ ಸತೀಶ್ ಸರ್ ಮಾತಾಡ್ತಾ ಹೇಳಿದ್ರು, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಅಲ್ಲಿ ಪೋಷಕರು ಬರಲ್ಲ ಅಂತ. ಪೋಷಕರು ಗುರುಗಳು ಎಲ್ಲಿಂದ ಬರ್ತಕ್ಕಂಥದ್ದು, ಯಾವ ಹಂತದಿಂದ ಬರ್ತಕ್ಕಂಥದ್ದು? ಈ ಕಲಿಕೆ ಶಿಕ್ಷಣ ಅಂತಂದರೆ LSRW ಅಂತ ಒಂದು ಕ್ರಮ ಇದೆ. ಅದು ಫಸ್ಟ್ ಆಲಿಸುವಿಕೆ, ಆಮೇಲೆ ಮಾತನಾಡುವಿಕೆ, ಆಮೇಲೆ ಓದುವಿಕೆ, ಆಮೇಲೆ ಬರೆಯುವಿಕೆ. ಈಗ L ಮತ್ತು S ಯಾರು ಕಲಿಸ್ತಕ್ಕಂಥದ್ದು? ಶಿಕ್ಷಣ ವ್ಯವಸ್ಥೆಯಲ್ಲಿ LSRW 4 ಬಹಳ ಮಹತ್ತರವಾದಂಥದ್ದು: ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್ ಆ್ಯಂಡ್ ರೈಟಿಂಗ್. ಲಿಸ್ನಿಂಗನ್ನು ಯಾವ ಶಿಕ್ಷಕ ಬಂದು ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸ್ಪೀಕಿಂಗನ್ನು ಯಾವ ಶಿಕ್ಷಕ ಬಂದು ಕಲಿಸೋಕ್ಕೆ ಸಾಧ್ಯ ಇಲ್ಲ. ಇವೆರಡು ಕಲಿಸ್ತಕ್ಕಂಥದ್ದು ಪೋಷಕರೇ. ಇದು ಫೌಂಡೇಶನ್ ಆಫ್ ದ ಪರ್ಸನಾಲಿಟಿ. ಯಾಕಂದ್ರೆ ಅನಕ್ಷರಸ್ಥ ಕುಟುಂಬದಲ್ಲಿ ಅವ್ರ ಮಾತೃಭಾಷೆ ಯಾವುದೋ ಆಗಿರ್ತಾರೆ, ಬಟ್ ಆಂಗ್ಲ ಶಿಕ್ಷಣ ಒಂದು ಮಾಧ್ಯಮಕ್ಕೆ ಬಂದಾಗ ಒಂದು 5ನೇ ಕ್ಲಾಸ್ ತರಗತಿ ಹೋದ್ರಲ್ಲಿ ಆ ಮಗು ಇಂಗ್ಲಿಷ್ ಮಾತಾಡೋದು ಕಲಿಸುತ್ತೆ.